ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಕಂಟೆಸ್ಟೆಂಟ್ ಆದಂತಹ ಕುಮಾರಿ 20 ವರ್ಷ. ನಂಜನಗೂಡಿನ ಹತ್ರ ಒಂದು ಚಿಕ್ಕ ಹಳ್ಳಿ, ಮೈಸೂರವರು. ನಂಜನಗೂಡ ಹತ್ರ ಒಂದು ಪುಟ್ಟ ಹಳ್ಳಿಯಿಂದ ಬಂದಿದ್ದಾರೆ ಕುಮಾರಿ ಅವರು. 20 ವರ್ಷ, ಕಾಲೇಜಿಗೆ ಹೋಗ್ತಾ ಇದೆ. ನಿಜವಾಗ್ಲೂ ನನಗೆ ಕುಮಾರಿ ಅಂತ ಹುಡುಗಿ ನೋಡಿ, ಈಗೇನು ಆಯ್ತಾ ಜೆನ್ಸಿ ಅಂತ ಹೇಳಿ ಕೆಲ್ಸಕ್ಕೆ ಬರ್ದವ್ ಮಾತಾಡ್ಕೊಂಡು ಫೋನ್ ಉಚ್ಕೊಂಡು ಕುತ್ಕೊಂಡವ್ರ ಮಧ್ಯ ಕುಮಾರಿ ನಿಜವಾಗ್ಲೂ ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್. ಬಡತನದಿಂದ ಬಂದಿರುವಂತಹ ಕುಮಾರಿ, ತಾಯಿ ಮಗಳು ಇಬ್ಬರೇ ಇರೋದು ಮನೆಯಲ್ಲಿ. ತಂದೆ ಇದ್ದು ಕೂಡ ಸತ್ತಂತೆ. ಆದ್ರೂ ಕೂಡ ತನ್ನ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅನ್ನೋದಕ್ಕೋಸ್ಕರವಾಗಿ ತಾಯಿನ ಯಾವುದೇ ಕೆಲ್ಸಕ್ಕೆ ಕಳಿಸ್ದಂಗೆ ಕಾಲೇಜ್ ಮುಗಿಸಿ ಬಂದು ಪಾರ್ಟ್ ಟೈಮ್ ಜಾಬ್ ಮಾಡಿ ದಿನಕ್ಕೆ 100-150 ದುಡ್ಡು ತನ್ನ ತಾಯಿನ ಸಾಕ್ತಾ ಇರುವಂತಹ ಕುಮಾರಿ ಅಂತ ಹೆಣ್ಮಕ್ಳು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರಬೇಕು. ಕುಮಾರಿ ಅಂತವರ ಸ್ಟೋರಿ ನಮ್ಮ ಸಮಾಜಕ್ಕೆ ಗೊತ್ತಾಗ್ಬೇಕು. ಯಾಕೆಂದ್ರೆ ಕುಮಾರಿ ಅಂತ ಹುಡುಗಿ ನಿಜವಾಗ್ಲೂ ಕೂಡ ನಮ್ಮ ಸಮಾಜಕ್ಕೆ ಬೇಕು. ಜವಾಬ್ದಾರಿಯುತವಾದ ಹೆಣ್ಮಗಳು, 20 ವರ್ಷಕ್ಕೆ ಇಷ್ಟು ಜವಾಬ್ದಾರಿಯುತವಾಗಿ ನಡ್ಕೊಂತಾ ಇದ್ದಾರೆ ಕುಮಾರಿ ಅವರು. ನಿಜವಾಗ್ಲೂ ಕುಮಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರೋದ್ರಿಂದ ನಮ್ಮ ಸಮಾಜದಲ್ಲಿ ಇಂಥ ಹೆಣ್ಮಕ್ಳು ನೋಡಿ ಕಲಿಯೋದು ತುಂಬಾನೇ ಇರುತ್ತೆ. ಹಾಗಾಗಿ ಕುಮಾರಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ದಯವಿಟ್ಟು ಆಯ್ತಾ ಕಮೆಂಟ್ ಮಾಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲಿ ಕುಮಾರಿ ಇರ್ಬೇಕು ಅಂದವರು ಕಮೆಂಟ್ ಮಾಡಿ. ಬಾಯ್.